ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ರಾಧಾಕೃಷ್ಣನವರು ಒಂದು ಮಾತು ಹೇಳ್ತಾರ, ಏನಂದ್ರೆ ಮನುಷ್ಯ ಏನೆಲ್ಲ ಸಾಧನೆ ಮಾಡಿದ್ದಾನೆ. ಅಕ್ಕಿಯಂತೆ ಹಾರಲು ಕಲಿತಿದ್ದಾನೆ, ಮೀನಿನಂತೆ ಈಜಲು ಕಲಿತಿದ್ದಾನೆ, ಚಂದ್ರಲೋಕಕ್ಕೆ ಹೋಗಿ ಬರುತ್ತಿದ್ದಾನೆ. ಆದರೆ ಮಾನವನಾಗಿ ಬದುಕೋದನ್ನ ಕಲಿಬೇಕಾಗಿದೆ ಅಂತ ಹೇಳ್ತಾ ಇದ್ದಾರ. ಆ ನಿಟ್ಟಿನಲ್ಲಿ ಮಾನವೀಯ ಮೌಲ್ಯಗಳ ಗುಚ್ಛವಾದಂಥ ಬದುಕಿನ ಸಾರ್ಥಕತೆ ಅನ್ನುವಂಥ ಕೃತಿಯನ್ನ ಹೊರತರಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಮನೆ ಹಬ್ಬ ಫಿಕ್ಸ್ ಮಾಡಿದೆವು. ನಮ್ಮ ಮನೆಯವ್ರು ಏನಂದ್ರೆ ನಾವು ಕೆಲವೊಂದು ವಚನ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಬಂದವರಿಗೆ ಹಂಚಿದ್ವಿ ಅಂದರು. ನಾನಂದ ಮೊದಲೇ ಸ್ವಲ್ಪ ಅಧ್ಯಾಯಗಳು ಬರೆದಿಟ್ಟಿದ್ದೆ, ಇನ್ನೂ ಅರ್ಧ ಅಧ್ಯಾಯಗಳು ಬರೆಯದ. ನೀವು ನನಗೆ ಒಂದು ತಿಂಗಳ ಅವಕಾಶ ಕೊಟ್ರೆ ನಾ ಈ ಪುಸ್ತಕ ನಿಮಗೆ ರೆಡಿ ಮಾಡಿಕೊಡ್ತೀನಿ, ನಮ್ಮ ಮನೆ ಹಬ್ಬಕ್ಕೆ ಬಿಡುಗಡೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಮನೆಯವರು ಅದಕ್ಕೆ ತುಂಬ ಸಹಕಾರ ನೀಡಿದರು. ಆ ಒಂದು ನಿಮಿತ್ತವಾಗಿ ಭಾಳಷ್ಟು 8 ದಿನಗಳಲ್ಲಿ ಈ ಕೃತಿ ಮುದ್ರಣಗೊಂಡಿರ್ತದೆ. ಭಾಳ ಲಘು ಬಗೆಯಿಂದ ಈ ಕೃತಿಯನ್ನು ಮುದ್ರಣ ಮಾಡಿ ಈ ಬಿಡುಗಡೆಗೊಳಿಸಬೇಕು ಅನ್ನುವಂಥ ಉದ್ದೇಶ ನಮ್ಮದಾಗಿತ್ತು. ನಿಜವಾಗಿ ಹೇಳಬೇಕಾದ್ರೆ ಈ ಕೃತಿಯ ಒಂದು ರಚನೆಗೆ ನನ್ನ ತಾಯಿಯೇ ಪ್ರಮುಖ ಕಾರಣ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನನ್ನ ತಾಯಿಯವರು ಅಲ್ಲಿ ಇಲ್ಲಿ ಅಧ್ಯಾತ್ಮದ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಅವ್ರು ಏನು ಹೇಳ್ತೀರ ನನಗೆ ಬಂದಂದ್ರೆ, ಮಗ ಒಂದಾದ್ರೂ ಪುಸ್ತಕ ನೀ ಬರೀ. ನಾ ಹ್ಞೂ ಅಂತ ಹಂಗೆ ಅಂತ ಇದ್ದ, ಮನಸ್ಸಿನ ಮೇಲೆ ತಗೊಂಡಿಲ್ಲ. ಆದ್ರೆ ಈ ಒಂದು ಮನೆ ಉದ್ಘಾಟನಾ ನೆಪದಿಂದ ಈ ಕೃತಿ ಹೊರಗೆ ಬರ್ಲಿಕ್ಕೆ ಸಹಾಯಕ ಆಯಿತು. ಇನ್ನೊಂದು ಮಾತು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನುವಂಥ ಮಾತು 100ಕ್ಕೆ 100ರಷ್ಟು ಸತ್ಯ. ಅದೇ ರೀತಿ ಇವತ್ತ ಈ ಕೃತಿ ನಾನು ಹೊರತರಬೇಕಾದ್ರೆ ನನ್ನ ಪತಿಯವರ ಸಹಾಯ ಸಹಕಾರ, ಅವರ ಒಂದು ಬೆಂಬಲನೆ ನನ್ನ ಪ್ರಮುಖ ಕಾರಣ ಅಂತ ಹೆಮ್ಮೆಯಿಂದ ಹೇಳಿ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಂದೊಂದು ಅಧ್ಯಾಯ ಬರೆದು ಅವ್ರಿಗೆ ಓದ್ಲಿಕ್ಕೆ ಕೊಡ್ತಾ ಇದ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮೂಡ್ ಬಂದದ ಬರೀ ಅಂತ. ಅವಾಗ ನನ್ನ ಉತ್ಸಾಹ ಇಮ್ಮಡಿಗೊಳ್ತಾ ಇತ್ತು. ಆ ಒಂದು ನಿಮಿತ್ತದಿಂದ ಅಷ್ಟೇ ಅಲ್ಲ, ನನ್ನ ಪೂಜ್ಯ ಅಪ್ಪಾಜಿಯವರು ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಒಂದ್ಸಲ ಬಾಲ್ಕಿ ಮಠದಲ್ಲಿ ಸ್ವಾವಲಂಬನೆ ಕುರಿತು ಭಾಷಣ ಮಾಡಿದ್ದೆ. ಆವಾಗ ಪೂಜ್ಯ ಅಪ್ಪಾಜಿಯವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು. ಅವರು ನನ್ನ ಭಾಷಣ ಕೇಳಿ, ನೀನು ಮೈಕ್ ಅನ್ನುವಂಥ ಭೂತ ನುಂಗ್ಬಿಟ್ಟಿದ್ದಿ, ನೀನು ಮನಸ್ಸು ಮಾಡಿದ್ರ ಒಳ್ಳೆ ಭಾಷಣಕಾರ್ತಿ ಆಗ್ಬೋದು ಅಂತ ನನ್ನನ್ನು ಅವತ್ತೇ ಆಶೀರ್ವದಿಸಿ ನನಗೆ ಬಹುಮಾನ ನೀಡಿದ್ರು. ಅವರ ಒಂದು ಕಾರಣದಿಂದ